ಇಲ್ಲ ಅದು ಆ, ಅದೇನಾಗ್ತಿತ್ತು, ಈ ನಮ್ಮ ಇಲ್ಲೆಲ್ಲಿ ಪವಿತ್ರ ಅವ್ರು ಇಲ್ಲೇನಲ್ಲ, ಅಂದರೆ ಈ ಸ್ಕೂಲ್ಗಳು ಶುರುವಾಗೋ ಟೈಮಲ್ಲಿ ಬಹಳಷ್ಟು ರಿಕ್ವೈರ್ಮೆಂಟ್ ಬರುತ್ತೆ, ಅಂದರೆ ಮಕ್ಕಳಿಗೆ ಫೀಸ್ ಕಟ್ಟುವಂಥದ್ದು. ಸೊ ಆ ಥರದ್ದು ಇದಕ್ಕೆ ಅಂತಲೇ ಅದನ್ನು ಫಸ್ಟು ನಾನು, ಯಾಕಂದರೆ ಕಟ್ತಾಯಿದ್ವಿ, ಯಾರೋ ಬರೋರು, ಸೊ ಹಿಂಗೆ ಯಾರ ಮೂಲಕನೋ, ಈಗ ಇವ್ರ ಮೂಲಕ ಅಥವಾ ನನ್ನ ಯಾರೋ ಸ್ನೇಹಿತರ ಮೂಲಕ, ಹಿಂಗೆ ಮೀಡಿಯಾದಲ್ಲಿ ಜರ್ನಲಿಸ್ಟ್ಗಳ ಮೂಲಕನೇ, ಸೊ ಹಿಂಗೆಲ್ಲ ಜಿನೈನ್ ಇದು ಬಂದಾಗ ಅವ್ರ ಫೀಸ್ಗಳನ್ನ, ಅಂದರೆ ಅವ್ರು ಕರೆಕ್ಟಾಗಿ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿ, ಯಾಕಂದರೆ ಐ ಬಿಲೀವ್ ಎಜುಕೇಷನ್ ಇದೆಯಲ್ಲ ಅದು ಭಾಳಷ್ಟು ಬದುಕುಗಳನ್ನ ಚೇಂಜ್ ಮಾಡುತ್ತೆ ಅಂತ. ಈಗ ನಮ್ಮ ಫ್ಯಾಮಿಲಿಯಲ್ಲಿ ಇದು ಫಸ್ಟ್ ಜನ್ರೇಷನ್ ಎಜುಕೇಷನ್ ಯಾರಿಗಿದೆ, ನಮ್ಮ ತಂದೆಯವ್ರಿಗಿದೆ. ಅವರೆಲ್ಲ ಶಾಲೆ ಬಿಟ್ಟಿರೋರನ್ನ ಕರ್ಕೊಬಂದು ಸ್ಕೂಲಿಗೆ ಸೇರಿಸಿ ಅದೇನೋ ಆಗಿ ಇವತ್ತು ಅವರೆಲ್ಲ ಟೀಚರ್ಸ್ ಆಗಿ ಅವರು ನಮಗೆ ಎಜುಕೇಷನ್ ಕೊಟ್ಟಿರೋದಕ್ಕೆ ನಾವು ಇವತ್ತವರೆಗೂ ಇಲ್ಲಿವರೆಗೂ ಬಂದಿದ್ದೀವಲ್ವ. ಸೊ ಒಂದು ಮಗು ಯಾವುದೋ ಒಂದು ಭಾಳ ಚೆನ್ನಾಗಿ ಎಜುಕೇಟ್ ಆದರೆ ಅದೊಂದು ಇಡೀ ಫ್ಯಾಮಿಲಿದು ಇದೇ ಚೇಂಜ್ ಆಗುತ್ತಲ್ಲ. ಸೊ ಅದನ್ನು ಭಾಳ ಚೆನ್ನಾಗಿ ನಂಬ್ತೀನಿ. ಸೊ ಅದಕ್ಕೇ ನಮ್ಮ ಸ್ಕೂಲ್ನೂ ರೆಡಿ ಮಾಡಿಸಿದ್ದು ನಾನು ಊರಲ್ಲಿ, ಅಥವಾ ಮಕ್ಳುಗಳಿಗೆ ಫೀಸ್ ಕಟ್ಟೋದು ಇದೆಲ್ಲ ಅದು ಸಣ್ಣ ಪುಟ್ಟದ್ದು ನಡೀತಾ ಇರುತ್ತೆ. ಆ್ಯಂಡ್ ಅದನ್ನು ಐ ಡೋಂಟ್ ಥಿಂಕ್ ಹ್ಯಾವ್ ಟು ಅದನ್ನು ಒಂದು ಪ್ರೊಜೆಕ್ಟ್ ಮಾಡಬೇಕು, ಇದು ಆ ಥರನೂ ಇಲ್ಲ. ಅದು ನಮ್ಮ ಮದುವೆ ಟೈಮ್ ಆಗಿರೋದಕ್ಕೆ ಸ್ಕೂಲ್ದೊಂದು ಮುಂದಕ್ಕೆ ಬಂತು ಬಿಟ್ಟರೆ ಬೇರೆ ಕೆಲಸಗಳೇನು ನಡಿಬೇಕು ಅದು ನಡೀತಾ ಇರುತ್ತೆ. ಸರ್, ನೀವು ನಟಿಸಿರೋ ಸಿನಿಮಾಗಳು ಯಾವ ಸಾಮಾನ್ಯ ಇದರಿಂದ ಇಷ್ಟೊಂದೆಲ್ಲ ಕಲ ಆಗಿದ್ದಿಲ್ಲ, ಸುಮಾರು 2 ವರ್ಷ ನಿಮಗೆ ವ್ಯಾಪಾರ ಅದು ಅಂದರೆ ಕೆಲವೊಂದು ಉತ್ತರಾಖಂಡ ಏನಾಗಿದೆ ಸರ್, ಭಾಳ ಅಂದರೆ ಕೆಲವೊಂದು ನಮ್ಮ ಕಂಟ್ರೋಲ್ ಇರೋಲ್ಲ. ಬಹಳಷ್ಟು ರೀಸನ್ಸ್ಗಳಿಗೆ ಏನಾಗುತ್ತೆ, ಕೆಲವೊಂದು ಪ್ರಾಜೆಕ್ಟ್ಗಳು ಡಿಲೇ ಆಗ್ತಾ ಹೋಗುತ್ತೆ. ಸೊ ಹಾಗೆ ನಾನು ಕೋಟಿ ಆದಮೇಲೆ ಜಾಸ್ತಿ ಶೂಟ್ ಮಾಡೋಕ್ಕಾಗಲಿಲ್ಲ. ಉತ್ತರಾಖಂಡ ನಮ್ಮದು ಅದೇನು ಪ್ಲ್ಯಾನ್ ಮಾಡಿದ್ವಿ ಅದು ಮುಗಿದು ರಿಲೀಸ್ ಆಗಬೇಕಾಗಿತ್ತು. ಸೊ ಅದ್ರ ಮೇಲೆ ಫೋಕಸ್ ಮಾಡ್ತಾಯಿದ್ವಿ. ಆ್ಯಂಡ್ ಹಾಗಾಗಿ ಬೇರೆ ಎಲ್ಲ ಶುರುವಾಗೋದು ಸ್ವಲ್ಪ ತಡ ಆಯಿತು. ಆ್ಯಂಡ್ ಉತ್ತರಾಖಂಡ ಡೆಫಿನೆಟ್ಲಿ ಮಾಡ್ತೀವಿ, ಅದು ಸದ್ಯಕ್ಕೆ ಆಗಿಲ್ಲ. ಬಟ್ ಶಿವಣ್ಣ ಜೊತೆನೂ ಮಾತಾಡಿದ್ದೀನಿ. ಆ್ಯಂಡ್ ಅದ್ರದ್ದು ಸ್ಕ್ರಿಪ್ಟ್ ವರ್ಕ್ ನಡೀತಾ ಇದೆ. ಅಂದರೆ ಸ್ವಲ್ಪ ಡಿಲೇ ಆಯ್ತಲ್ಲ, ಅದನ್ನು ರಿಫೈನ್ ಮಾಡಬೇಕು. ರಿಫೈನ್ ಮಾಡಿ ಅದನ್ನು ಭಾಳ ದೊಡ್ಡದಾಗಿ ಬೇರೆ ಥರ ಮಾಡಬೇಕು ಅಂತ. ಯಾಕೆಂದರೆ ಎಲ್ಲೋದ್ರೂ ಉತ್ತರಾಖಂಡದ ಬಗ್ಗೆನೇ ಕೇಳ್ತಾರೆ. ಡೆಫಿನೆಟ್ಲಿ ನಂದು ಈಗ ಶೂಟಿಂಗ್ಗಳು ನಡೀತಿದೆಯಲ್ಲ, ಇದು ಮುಗಿಸಿ ಉತ್ತರಾಖಂಡನ ಟೇಕ್ ಆಫ್ ಮಾಡ್ತೀವಿ.